ನಿನ್ನೆ ಹಿಂಗೆಲ್ಲ ಆಟ ಆಡ್ಕೊಂಡು ಶಿಸ್ತಾಗಿ ಒಂದು ಸ್ವಲ್ಪ ಹೊತ್ತೆಲ್ಲ ಕೆಲಸ ಮುಗಿಸ್ಬಿಟ್ಟು ಬಂದೆ ಮನೆಗೆ. ಆ್ಯಂಡ್ ಹಾಗೆ ಇವತ್ತು ನಮ್ಮ ಅಪ್ಪನ ಕೆಲಸದ ಹತ್ರ ಸ್ವಲ್ಪ ಕೆಲಸ ಇತ್ತು ಅಂತೇಳಿ ಗಿಲಾವ್ ಮಾಡ್ತಾಯಿದ್ರು. ಗಿಲಾವಿಗೆಲ್ಲ ಹೆಲ್ಪ್ ಮಾಡಿ 2:30 ತನಕ ಕೆಲಸ ಮಾಡಿ ಬಂದೆ. ಕಲ್ಸ ಜಾಗದಲ್ಲಿ ನೋಡ್ತೀನಿ ಮೇಲ್ಗಡೆ ಎಲ್ಲ ಕುಸ್ತೋಗೋ ಚಾನ್ಸಲ್ಲಿದೆ. ಅಂದರೆ RCC ಹಾಕೋಕ್ಕಿಂತ ಮುಂಚೆ ಈ ಥರ ಫ್ಲೋರಿಂಗ್ ಮಾಡಿರ್ತಾರೆ. ಆ ಫ್ಲೋರಿಂಗ್ ಕಿತ್ತಿಲ್ದಿರೋ ಕಾರಣ ಈ ಥರ ಇತ್ತು. ಬೆಳಗ್ಗೆ ಕೆಲಸ ತಕೊಂಡು 9 ಗಂಟೆಗೆ ಹೋಗ್ಬಿಟ್ಟು 2 ಗಂಟೆಗೆ ಬಂದೆ. ಇದಾದ್ಮೇಲೆ ಶೋರೂಮ್ಗೆ ಬಂದ ಕೂಡಲೇ ಒಂದು ಸೈಕಾಗಿರೋ ಗಾಡಿ ಬಂದಿದೆ ಅನ್ಕೊಂಡ್ರೆ ಇದು ಅದೇ ಸೆಡೆ ಗಾಡಿ ಅರ್ಶಿಲ್ಲು ಅಂತೇಳಿ. ಏನಂದರೆ ಮೋಟ್ರ್ ಹೋಗಿತ್ತು, ಚೆಕ್ ಮಾಡಿದೆ ಎಲ್ಲ. ಕಡಿಮೆ ಸಿಗುತ್ತೆ ಅನ್ನೋ ಖುಷಿಲಿ ಕಸ್ಟಮರ್ಸ್ ಅಂತಾರೆ, ಬಟ್ ರಿಲಯಬಿಲಿಟಿ ಬರೋಲ್ಲ, ಅನುಭವಿಸ್ತಾರೆ. ಈಗ ನೋಡಿ ನಮ್ಮದು ಅಷ್ಟೇ ಸೇಮ್ ಥಿಂಗ್, ಕಂಟ್ರೋಲರ್ ಹೋಗಿದೆ ಅಲ್ಲ ಮೋಟ್ರ್ ಹೋಗಿದೆ. ಮೇನ್ ಥಿಂಗ್ ಬಂದ್ಬಿಟ್ಟು ಬ್ಯಾಟ್ರಿ. ನಿಮಗೆ ಬ್ಯಾಟ್ರಿನ ಇದರಲ್ಲಿ ಲಿಥಿಯಂ ಅಯನ್ ಕೊಟ್ಟಿಲ್ಲ, ಲೆಡ್ ಆ್ಯಸಿಡ್ ಕೊಟ್ಟಿದ್ದಾರೆ. 6 ಬ್ಯಾಟ್ರೀಸ್ ಬರುತ್ತೆ. ಮೋಸ್ಟ್ ಆಫ್ ದ ಕಾಮನ್ ಪೀಪಲ್ಸಿಗೆ ಏನು ಹೇಳೋದಂದರೆ ಲೆಡ್ ಆ್ಯಸಿಡ್ಗೆ ಹೋಗ್ಬೇಡಿ, ಲಿಥಿಯಂ ಅಯನ್ಗೆ ಹೋಗಿ. ಲಿಥಿಯಂ ಅಯನ್ಗೆ ಯಾಕೆ ಹೋಗಿ ಅಂದರೆ ಅದರಲ್ಲಿ ರಿಲಯಬಿಲಿಟಿ ಜಾಸ್ತಿ ಇರುತ್ತೆ. ಹಂಗಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಲೆಡ್ ಆ್ಯಸಿಡ್ ಬ್ಯಾಟ್ರಿ ಯಾವ ಥರ ಇರುತ್ತೆ, ಲಿಥಿಯಂ ಅಯನ್ ಬ್ಯಾಟ್ರಿ ಯಾವ ಥರ ಇರುತ್ತೆ ಅಂತೇಳಿ ತೋರಿಸ್ತೀನಿ. ಆ್ಯಂಡ್ ಹಾಗೆ ಅದ್ರ ಒಳಗಿನ ಡೀಟೇಲ್ಸ್ ಬೇಕು ಅಂದರೆ ಒಂದು ಶೆಲ್ ಓಪನ್ ಮಾಡಿ ತೋರಿಸೋಣ. ಮರಿದೆ ಎಲ್ಲ ಫಾಲೋ ಮಾಡಿ.